ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಬನಶಂಕರಿ ದೇವಾಲಯದ ಆ 3 ಜನ ಸಹಾಯಕ ಅರ್ಚಕರ ಹುದ್ದೆಗೆ ಏನು ಅರ್ಜಿ ಆಹ್ವಾನ ಮಾಡಿದ್ರು, ಡಿಸೆಂಬರ್ 26ನೇ ತಾರೀಕಿಗೆ ಆ ಸಮಯ ಮುಗಿತು. ಅದರಲ್ಲಿ ಇಡೀ ರಾಜ್ಯದ ಅರ್ಚಕ ಬಂಧುಗಳಲ್ಲಿ ಕೇವಲ ಒಂದು ಅರ್ಜಿ ಮಾತ್ರ ಬಂದಿದೆ. ಈ 3 ಜನ ಆಪಾದಿತರೇನಿದ್ದಾರೆ ಇವರು ಹಾಕಿರೋದು ಒಂದಾದ್ರೆ, ಮಂಡ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಹಾಕಿದ್ದಾರೆ. ಇವರು ಯಾವ ರೀತಿ ಆಡ್ ಕೊಟ್ಟಿದ್ರು, ಇವರ ಷಡ್ಯಂತ್ರ ಏನು ಅಂತ ಇದೊಂದರಲ್ಲೇ ಗೊತ್ತಾಗುತ್ತೆ. ಒಂದು, ಶ್ರೀಧರ್ ಮತ್ತು ರಾಜಾರಾಮನ ಕುತಂತ್ರದಿಂದ 2019ರಲ್ಲಿ ಏನು ಒಳನುಸುಳಿದ್ರು ಈ 3 ಜನ ಸಹಾಯಕ ಅರ್ಚಕರು, ಇವರು ಕೂಡ ಅರ್ಜಿ ಹಾಕಿದ್ದಾರೆ. ಎಂತ ಅಭಾಸ ಅಂತ ಅಂದ್ರೆ, ಅರ್ಜಿ ಕೊಡಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಪ್ರತಿನೂ ಕೊಟ್ಟಿರಬೇಕು, ಕೊಡಲಿಲ್ಲ. ಪೊಲೀಸ್ ವೆರಿಫಿಕೇಶನ್ ನಿನ್ನೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಗೆ 3 ಜನ ಹೋಗ್ಬಿಟ್ಟಿದ್ದಾರೆ ಏಕಾಏಕಿ. ಎಲ್ಲ ಶ್ರೀನಿವಾಸ ಮೂರ್ತಿ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಅದರಂತೆ ಇದನ್ನು ಕೂಡ ಆಯಿತು. ಅಲ್ಲಿ ಇವರೇ ಕೇಳ್ತಾ ಇದ್ದಾರೆ ಅರ್ಚಕರನ್ನೇ, ನಮ್ದು ಯಾವ್ದಾದ್ರು ಕೇಸ್ ಇದೆ ನೋಡಿ ಸರ್ ಅಂತ. ಅಂದ್ರೆ ಅಲ್ಲಿಗೆ ಅರ್ಥ ಏನು, ಸಾಕಷ್ಟು ಇದೆ ಅಂತಾನೆ ಅರ್ಥ. ಈ 3 ಜನ ಸಹಾಯಕ ಅರ್ಚಕರಲ್ಲಿ ಒಬ್ಬ ವ್ಯಕ್ತಿಯ ತಂದೆ ಬಾಬುಸ್ವಾಮಿ ಅಂತೇಳಿ 2017ರ ಜನವರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಇವರ ಈ ಶಬರೀಶ್ ಅನ್ನೋರು ಏನಿದ್ದಾರೆ, ಅವರ ತಂದೆಯ 2ನೇ ಹೆಂಡತಿ, ಅಂದ್ರೆ ಸಪ್ತ ಇರಬಾರ್ದು ಅಂತ ಅನ್ನೋದಕ್ಕೆ ಒಂದು ಶಾಸನವೇ ಇದೆ. ಅರ್ಚಕರು ಸಪ್ತ ವ್ಯಸನಿಗಳಾಗಿರಬಾರ್ದು ಅಂತ. ಇವ್ರದೆಲ್ಲ ಎಷ್ಟು ವಿಸ್ತೃತವಾದ ಕಥೆಗಳಿದೆ ಅಂತ ಅಂದ್ರೆ ಸಂಜೆವರೆಗೂ ಹೇಳ್ತಾನೆ ಇರ್ಬೋದು. ಆ 2017ರಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ 2ನೇ ಹೆಂಡತಿ ಗರ್ಭಗುಡಿಯ ಹತ್ತಿರ ಬಂದು ಗಲಾಟೆ ಮಾಡಿದಾಗ ಇದೇ ಶಬರೀಶ್ ಅವರು ಆ ಮಹಿಳೆಗೆ ತಲೆ ಹೊಡಿತಾರೆ ಆ ಕೋಟ್ರಸ್ ಎದುರುಗಡೆ. ಅದು ಕೇಸ್ ಆಗಿದೆ. ಅದನ್ನ ಪೊಲೀಸ್ನವರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದನ್ನು ಗಮನಿಸಬೇಕು. ಅದು ಕೇಸ್ ಆಗಿದೆಯಾ ಅಥವಾ ಕಾಸ್ಟ್ ಆಗಿದೆಯಾ, ಅದು ಕೇಸ್ ಆಗಿ ಮುಗಿದಿದೆಯಾ, ಅದನ್ನ ನೀವು ವಿಸ್ತೃತವಾಗಿ ಅದನ್ನು ಗಮನಿಸಿ. ಇನ್ನಿಬ್ಬರು ಕತೆ ಹೇಳಬೇಕು ಅನ್ನೋದಾದ್ರೆ, 2018ರಲ್ಲಿ ಜಗನ್ಮಾತೆಯ ವಜ್ರಾಂಗಿಯನ್ನ ಕಳ್ತನ ಮಾಡ್ತಾರೆ. ಕುತ್ತಿಗೆ ಮತ್ತು ಕಾಲನ್ನು ಕತ್ತರಿಸ್ತಾರೆ, ಚಿನ್ನವನ್ನ. ಅದರಲ್ಲಿ ಚಿನ್ನವನ್ನ ಕತ್ತರಿಸಿ ಅವರನ್ನು 4 ಜನನ ಅಮಾನತು ಮಾಡ್ತಾರೆ. 50,000 ರೂಪಾಯಿ ತಪ್ಪೊಪ್ಪಿಗೆ ಕೊಟ್ಟು ಒಳನುಸುಳುತ್ತಾರೆ ಇಬ್ರು. ಅಂದ್ರೆ 50,000 ರೂಪಾಯಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಅಂತಾನೆ ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡಂತಾನೆ. ಈ ರೀತಿ ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡುವಂತ ವ್ಯಕ್ತಿಗಳನ್ನ ಬನಶಂಕರಿ ದೇವಾಲಯದಲ್ಲಿ ಅರ್ಚಕರು ಅಂತ ಒಪ್ಕೊಂಡಿದೀವಲ್ಲ, ದಯವಿಟ್ಟು ಮಾನ್ಯ ಆಯುಕ್ತರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ 3 ಜನ ಸಹಾಯಕ ಅರ್ಚಕರನ್ನು ತಗೊಳ್ಬೇಕಾಗಿದೆ. ಈ 3 ಜನರನ್ನ ಕೈ ಬಿಡಬೇಕು. ಏಕೆಂದ್ರೆ ಆಪಾದನೆಗಳ ಮಹಾಪೂರ್ವೇ ಮುಜರಾಯಿ ಇಲಾಖೆಗೆ ದೊಡ್ಡ ಪ್ರಶ್ನೆ ಆಗಿದ್ದಾರೆ ಈ 3 ಜನ ವ್ಯಕ್ತಿಗಳು. ಆ ಹಿನ್ನೆಲೆಯಲ್ಲಿ ಈ 3 ಜನ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಸುಸಂಸ್ಕೃತ ವ್ಯಕ್ತಿಗಳನ್ನ ಬನಶಂಕರಿ ದೇವಾಲಯಕ್ಕೆ ಅರ್ಚಕರಾಗಿ ನೇಮಕ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಮುಂದಿನ ವರದಿಯಲ್ಲಿ ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ಈ 3 ಜನ ಸಹಾಯಕ ಅರ್ಚಕರು ಏನು ನಾಟಕೀಯ ಪ್ರದರ್ಶನ ಮಾಡ್ತಾರೆ ಅನ್ನೋದರ ವಿಸ್ತೃತ ವರದಿಯನ್ನು ನಿಮ್ ಕಣ್ಮುಂದೆ ಹೇಳ್ತೀನಿ ಬಂಧುಗಳೇ.